ಅಣ್ಣ ಇದು ಟೋಟಲ್ ಮೀನ್ ಕೆಪಾಸಿಟಿ ಏನಿದೆ ಅಣ್ಣ ಇಲ್ಲಿ? ಇದ್ರ ಕೆಪಾಸಿಟಿ ಕಡಿಮೆ ಇದ್ರೆ ಒಂದು 30 ಟನ್ ಆದ್ರೂ ತಗೊಂಡು ಬರ್ಬೋದು. 30 ಟನ್? 30 ಟನ್ ಓಕೆ. ಒಂದು 30,000 ಕೆಜಿ ತಗೊಂಡು ಬರ್ಬೋದು. ಆದ್ರೆ ಅಷ್ಟು ತರ್ಲಿಕ್ಕೆ ಸಿಗುದಿಲ್ಲ ನಮ್ಗೆ. ಓಕೆ. ಇನ್ನು ಸಿಕ್ಕಿದೆ ಇಲ್ಲ. ಎಷ್ಟು ವರ್ಷದಿಂದ ಮೀನ್ ಹಿಡಿತೀರಿ ನಾವು? ಕಡಿಮೆ ಅಂದ್ರೆ ಸಾಧಾರಣ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಒಂದು 35 ವರ್ಷ ಆಗ್ಬೋದು. ಅಣ್ಣ ನೀವು 35 ವರ್ಷದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಟನ್ ಮೀನ್ ಹಿಡಿದಿದ್ರಿ? ನೋಡಿದೀವಿ ಇವಾಗಲ್ಲ, ಆವಾಗ ನೋಡಿದೀವಿ. ಯಾವಾಗ ಕಡಿಮೆ ಅಂದ್ರೆ ಒಂದು 18-19 ವರ್ಷ ಹಿಂದುಗಡೆಯಲ್ಲಿ ಇತ್ತು. ಅವಾಗೆಲ್ಲ ಮೀನಲ್ಲ. ಅವಾಗಂದ್ರೆ ಆ ರಾಣಿ ಮೀನು ಅಂತದ್ರಲ್ಲಿ ಇತ್ತು. ಅವಾಗೆಲ್ಲ ರಾಣಿ ಮೀನು ಅಂತ ಇರ್ತಿತ್ತು, ಅವಾಗೆಲ್ಲ ಸಿಕ್ತಿತ್ತು. ಇವಾಗ ಅದೆಲ್ಲ ತುಂಬಾ ಅಪರೂಪ ಆಗ್ಬಿಟ್ಟಿದೆ. ಈಗ ಮೀನು ಬೆಳಿತಾ ಏನಾಗ್ಬಿಟ್ಟಿದೆ, ಈಗ ಮೀನಿನ ಬೆಳವಣಿಗೆ ಕಮ್ಮಿ ಆಗ್ಬಿಟ್ಟಿದೆ. ಈ ಬೆಳೆ ತರನೇ ಬಿಟ್ಟಿದೆ. ಈ ಬೆಳೆ ನೋಡಿ, ಈಗ ಮಳೆ ಬಂದ್ರೆ ಹೇಗೆ ನಾಶ ಆಗ್ಬಿಡ್ತದೆ, ಬಿಸಿಲು ಬಂದ್ರೆ ಹೇಗೆ ಸುಟ್ಟೋಗ್ಬಿಡ್ತದೆ, ಅದೇ ತರ ಮೀನು ಹಾಗೆ ಮೀನುಗಾರಿಕೆನೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಆವಾಗಲ್ಲಿ ಏನಾಗಿತ್ತು ಅಂದ್ರೆ ಬೋಟ್ಗಳು ಕಮ್ಮಿ ಇತ್ತು, ಮೀನ್ ಸಂಖ್ಯೆ ಜಾಸ್ತಿ ಇತ್ತು. ಇವಾಗ ಬೋಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ, ಮೀನ್ ಸಂಖ್ಯೆ ಕಮ್ಮಿ ಆಗ್ಬಿಟ್ಟಿದೆ, ಮೀನ್ ಬೆಳವಣಿಗೆ ಕಮ್ಮಿ ಆಗ್ಬಿಟ್ಟಿದೆ. ಈಗ ಆ ಮೀನು ಕೆಲವೊಂದು ರೀತಿಯಲ್ಲಿ ಮೀನು ಹಿಡಿತೀವಿ ನಾವು, ಕೆಲವೊಂದು ಈಗ ಲೈಟ್ ಅಂತ ಹೇಳ್ತೀವಿ, ಲೈಟ್ ಹಾಕ್ತೇವೆ. ಆ ತರ ಒಂದು ಸಿಸ್ಟಮೆಟಿಕ್ ಮೀನಂದ್ರೆ ಮೀನಿನ ಸಿಸ್ಟಮ್ ಉದ್ಯೋಗನೇ ಚೇಂಜ್ ಆಗ್ಬಿಟ್ಟಿದೆ. ಈಗ ಮತ್ತೇನು ಆಗಿಲ್ಲ ಆಗಿತ್ತು, ಅದೇ ಹಳೆ ಬಲೆ ಅದು ಹಾಕೊಂಡು ನಿನ್ನೆ ಹೇಳಿದ್ದು ಸಿಕ್ಕಿತ್ತು, ಅದು ಯಾವ ಬಲೆ ಹಾಕಿದ್ರು ಸಿಕ್ತಿತ್ತು. ಇವಾಗ ಈ ಬಲೆಗಳನ್ನೇ ಚೇಂಜ್ ಆಗ್ಬಿಟ್ಟಿದೆ. ಈಗ ಆ ಒಂದು 20-30 ಸಾವಿರ ಒಂದು ಬಲೆ ಸಿಗ್ತಿತ್ತು, ಅದಕ್ಕೆ ಮೀನು ಹಿಡ್ಕೊಂಡು ಬರ್ತಿದ್ವಿ. ಆ ಒಂದು ಬೋಟ್ಲ್ ಒಂದು 2 ಬಲೆನೋ 3 ಬಲೆನೋ ಇರ್ತಿತ್ತು, ಅದರಲ್ಲಿ ಮೀನು ಹಿಡ್ಕೊಂಡು ಬರ್ತಿದ್ವಿ. ಇವಾಗ ಆಗಲ್ಲ. ಇವಾಗ ಒಂದು 50 ಬಲೆ ಇದ್ರೂ ಕಡಿಮೆ. ಈಗ ಆ ತರ ಬಿಟ್ಟ ಒಂದೊಂದು ಬಲೆ 1 ಲಕ್ಷ, 75,000, 1 ಲಕ್ಷ ಈ ತರ. ಈ ಬುಲ್ ಅಂತ ಹೇಳ್ತೀವಿ, ಆ ಬುಲ್ಲಿಗೆ 1.5 ಲಕ್ಷ ಆಗ್ತದೆ. ಅದು ರೆಡಿಯಾಗಿ ಸೆಟ್ ಆಗಿ ಮಾಡ್ಬೋದು, 2 ಲಕ್ಷ ಹೋಗ್ಬಿಡ್ತದೆ. ಅವಾಗಲ್ಲ ನಾವಲ್ಲಿ ಚಿಕ್ಕ ಹೋಗಿರುವಾಗ ಸಣ್ಣ ಬೋಟಿ, ಫಿಶಿಂಗ್ ಬೋಟಿ ಬಲಿ, ಲೈಲ್ಯಾಂಡ್ ಬಲಿ, 9 ಬರ್ ಬಲಿ, 370 ಬಲಿ ಅಂತೆಲ್ಲ ಇರ್ತಿತ್ತು. ಅದೆಲ್ಲ ಅವಾಗೆಲ್ಲ ಮೀನು ಸಿಕ್ತಿತ್ತು. ಮೀನು ಜಾಸ್ತಿ, ಮೀನುಗಾರರು ಕಮ್ಮಿ. ಇವಾಗ ಮೀನುಗಾರರು ಜಾಸ್ತಿ ಆಗ್ಬಿಟ್ಟಿದೆ, ಬೋಟು ಜಾಸ್ತಿ ಆಗ್ಬಿಟ್ಟಿದೆ, ಮೀನು ಬರೋದು ಕಡಿಮೆ ಆಗ್ಬಿಟ್ಟಿದೆ. ಇರು ಮೀನಿಗೆ ಜಗಳ ಆಡ್ಬೇಕಾಗಿ ನಾವು. ಸಮುದ್ರ ಚಿಕ್ಕದಾಗ್ಬಿಟ್ಟಿದೆ, ಮೀನುಗಾರ ಜಾಸ್ತಿ ಆಗ್ಬಿಟ್ರೆ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ನೋಡಿ, ಈಗ ಕಾವಲು ಪಡೆಯೋರು 500 ಮೀಟರ್ ಹೊರಗಡೆ ಎಲ್ಲ ಮಾಡ್ಬಾರ್ದು, ಹಾಗೆ ಮಾಡ್ಬಾರ್ದು, ಹೀಗೆ ಮಾಡ್ಬೇಕು. ಕೆಲವೊಂದ್ಸಲ ಏನ್ ಮಾಡೋಕೆ ಆಗುದಿಲ್ಲ. ಈಗ ಪ್ರಾಣಿ ನೋಡಿ, ಈಗ ಒಂದ್ ಕಾಡಿನಲ್ಲಿ ಆಹಾರ ಸಿಗಲ್ಲ, ಮತ್ತೊಂದು ಕಾಡಿಗೆ ಹೋಗ್ಲೇಬೇಕಲ್ವಾ. ಅದೇ ತರ ಮೀನುಗಾರ ಪರಿಸ್ಥಿತಿ ಅದೇ ಆಗ್ಬಿಟ್ಟಿದೆ. ಈಗ ನಮ್ಗೆ ಆ ಕಡೆ ಹೋದ್ರೆ, ಇಲ್ಲಿ ಮಾಸ್ಟರ್ ಆ ಕಡೆ ಹೋದ್ರೆ ಇಟ್ಕೊಂಡು ಹೊಡಿತಾರೆ, ಪರ್ಸಿನವ್ರು ಅಟ್ಯಾಕ್ ಮಾಡ್ತಾರೆ. ಆ ಕಡೆ ಕೇರಳ ಸೈಡ್ ಅವ್ರು ಅಟ್ಯಾಕ್ ಮಾಡ್ತಾರೆ. ನಮ್ ಇಲ್ಲಿಂದ ಮಂಗಳೂರಿಂದ ಕಾರವಾರ ತನಕ ಏನ್ ಸಿಗ್ತದೆ ನಮ್ಗೆ? ಯಾರು ಅಟ್ಯಾಕ್ ಮಾಡ್ತಾರೆ ಅಲ್ಲಿ ಹೋದ್ರೆ? ಅಲ್ಲ, ಅವ್ರಿಗೆ ಮೀನು ಸಿಗುದಿಲ್ಲ ಅಂತ ಅವ್ರು ಗಲಾಟೆ ಮಾಡುದು. ಅವ್ರ ಕಡೆ ಬೋಟಿಗೆ ನಮ್ ಕಡೆ ಬೋಟಿ ಹೋದ್ರೆ ಅವ್ರಿಗೆ ಮೀನು ಸಿಗಲ್ಲ ಅಂತ ನಮ್ಮನ್ನ ಗಲಾಟೆ ಮಾಡುದು. ಹೀಗೆ ಎಲ್ಲರೂ ಇದೇ ಬದುಕಲ್ವಾ, ಇದೇ ಬದುಕು. ಏನ್ ಮಾಡ್ಲಿಕ್ಕೆ ಹೋಗಿ. ಈಗ ನೋಡಿ, ಒಂದ್ ಕಾಡಿನಲ್ಲಿ ಆಹಾರ ಸಿಕ್ಕಲಿದ್ರೆ ಮತ್ತೊಂದು ಪ್ರಾಣಿ ಬರ್ತದೆ, ಮತ್ತೊಂದು ಕಡೆ ಹೋಗ್ಬಿಡ್ತದೆ. ಈ ನಮ್ಮ ಪರಿಸ್ಥಿತಿ ಅದೇ ಬಿಟ್ಟಿದೆ. ಇಲ್ಲಿ ಮೀನುಗಡೆ ಸಿಕ್ಕಲಿಲ್ಲ ಅಂದ್ರೆ ನಾವು ಆ ಕಟ್ಟಿಗೆ ಗಡಿ ದಾಟಿ ಹೋಗ್ಲೇಬೇಕಾಗ್ತದೆ. ಅವ್ರು ಏನ್ ಮಾಡ್ತೇವೆ, ಅವ್ರು ಅಟ್ಯಾಕ್ ಮಾಡಿದ್ರು ಮಾಡಿಸ್ಕೊಳ್ಬೇಕು, ಹೊಡೆದ್ರು ಹೊಡಿಸ್ಕೊಳ್ಬೇಕು. ಬೋಟ್ ಹೇಳ್ಕೊಂಡು ಹೋಗ್ತಾರೆ. ಕೆಲವರು ಎಷ್ಟೋ ಬೋಟನ್ನು ಹೇಳ್ಕೊಂಡು ಹೋಗಿ 5,000-6,000 ಫೈನ್ ಕಟ್ಟೋದು, ಜನಗಳಿಗೆಲ್ಲ ಹೊಡೆಯೋದು, ಈ ತರ ಎಲ್ಲ ಮಾಡ್ತಾರೆ. ಅಲ್ಲ ಹಾಗೆ ಹಾಗಾದ್ರೆ ನಾವು ಈ ಕರ್ನಾಟಕದಲ್ಲಿ ಆ ತರ ಮಾಡೋದಿಲ್ಲ. ಎಲ್ಲರೂ ನಾವು ಮೀನುಗಾರ ನಾವು ಹೊಂದ್ಕೊಂಡು ಹೋಗ್ತೀವಿ. ಆದ್ರೆ ನಾವು ಹಾಗೆ ಗಲಾಟೆ ಮಾಡೋಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿಗೆ ಹೋಗ್ಲೇಬೇಕಲ್ಲ ನಾವು. ಇಲ್ಲಿ ನಮಗೆ ಮೀನು ಬೆಳೆ ಕಡಿಮೆ, ಯಾಕಂದ್ರೆ ಮೀನು ಬರೋದು ಆ ಕಡೆಯಿಂದ. ನಾವು ಆ ಕಡೆನೇ ಹೋಗ್ಲೇಬೇಕು. ತುಂಬಾ ದೂರ. ಅಲ್ಲಿ ಡೀಸೆಲ್ ಖರ್ಚು ಮಾಡಿ ಹೋಗ್ಬೇಕು, 5,000-6,000 ಲೀಟರ್ ಡೀಸೆಲ್ ಹಾಕೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ಏನಾದ್ರು ಒಂದು ವಾಪಸ್ ಬಂದ್ಬಿಟ್ರು, ಅಥವಾ ಅವರು ಏನ್ ಮಾಡ್ತಾರೆ, ವಾಯರ್ ಕಟ್ ಮಾಡ್ತಾರೆ, ಬಲಿ ಕಟ್ ಮಾಡಿ ಹಾಕ್ತಾರೆ. ಅಲ್ಲಿಂದ ವಾಪಸ್ ಬಂದ್ರೆ 5,000-6,000 ಲೀಟರ್ ಡೀಸೆಲ್. ಹೋಗುವಾಗ 3 ದಿನ ರನ್ನಿಂಗ್ ಮಾಡಬೇಕು, ಬರುವಾಗ 3 ದಿನ ರನ್ನಿಂಗ್ ಮಾಡಬೇಕು. ಅಲ್ಲಿಗೆ 6,000 ಲೀಟರ್ ಖಾಲಿ ಆಗಿರ್ತದೆ. ದನಿಗಳಿಗೂ ಲೋಸ್ ಆಗ್ತದೆ. ತುಂಬಾ ಕಷ್ಟ ಆಗ್ಬಿಡ್ತದೆ ನಮ್ಗೆ. ಅಂತ ಸಿಚುವೇಶನ್ ಎಲ್ಲ ಆದಾಗ ತುಂಬಾ ಭಾರಿ ಕಷ್ಟ ಆಗ್ಬಿಡ್ತದೆ. ಅದ್ರ ಮೇಲೆ ಮತ್ತೆ ಕೆಲವರಿಗೆಲ್ಲ ಹೊಡೆಯೋದು, ಬೋಟ್ನವರಿಗೆಲ್ಲ ಹೊಡೆಯೋದು, ಈ ತರ ಎಲ್ಲ ಮಾಡ್ತಾರೆ ಅವರು. ಅದೆಲ್ಲ ಹಾಗೆ ಮಾಡಬಾರ್ದು, ಇದು ಭಾಳ ತಪ್ಪು. ಅದೆಲ್ಲ ಮಾಡ್ಬಾರ್ದು. ಎಲ್ಲರೂ ನಾವೆಲ್ಲ ಒಂದೇ ಆಗಿರ್ತೀವಿ. ಅವ್ರಿಗೆ ಸಿಗ್ಬೇಕಂತಾನೆ ಹೋಗ್ತೀವಿ. ಅವರು ಹೊಟ್ಟೆಗೋಸ್ಕರ ಹೋಗೋದು, ನಾವು ಹೊಟ್ಟೆಗೋಸ್ಕರನೇ ಹೋಗೋದು. ಅಣ್ಣ, ಇವಾಗ ನಿಮ್ ಸರ್ಕಾರದಿಂದ ಯಾವ್ದಾದ್ರು ಸಹಾಯಧನ ಅಂತ ಯಾವ್ದಾದ್ರು ಇದೆಯಾ ನಿಮ್ಗೆ? ಏನ್ ಸಹಾಯಧನ ಹೇಳ್ತಾರೆ ಅಷ್ಟೇ, ಬಿಟ್ರೆ ಸರ್ಕಾರ ಯಾವ್ದನ್ನು ಕೊಡುವುದಿಲ್ಲ. ಎಲ್ಲ ಹೇಳೋಗ ಮಾತ್ರ ಅಲ್ಲಿ ಇರ್ತದೆ, ಅದು ಕೆಳಗಡೆ ಬರೋದೇ ಇಲ್ಲ. ಯಾವ್ದಾದ್ರು ನೋಡಿಬೇಕು ನೀವು. ಎಲ್ಲ ಹೇಳ್ತೀವಿ, ಅಲ್ಲಿ ಗೌರ್ಮೆಂಟ್ ಎಲ್ಲ ಅನೌನ್ಸ್ ಮಾಡ್ತದೆ, ಹಾಗೆ ಮಾಡೋದು, ಹೀಗೆ ಮಾಡೋದಲ್ಲಿ. ಏನಾದ್ರು ಇಲ್ಲಿ ಲಾಭ ಅಷ್ಟೇ ತಗೊಳ್ತಾರೆ, ಬಿಟ್ರೆ ಅಲ್ಲಿಂದ ಕೆಳಗಡೆ ಬರೋದೇ ಇಲ್ಲ. ಒಂದು ಉದಾಹರಣೆ ಭಾಳ ಕಡಿಮೆ. ಎಷ್ಟು ಸಲ ನಮಗೆ ಹೋದ ಸಲ 1-2 ವರ್ಷದಿಂದ ಶೂನ್ಯ ಬಡ್ಡಿ ಅಂದ್ಕೊಂಡು ಹಿಂಗೆ ಮೀನುಗಾರ ಹೆಂಗಸರಿಗೆಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಶೂನ್ಯ ಬಡ್ಡಿ ಅಂತ ಕೊಟ್ಟರು. ಅದು ಇನ್ನೂ ಬರಲಿ, ಆ ಸ್ಕೀಮೇ ಬಂದೇ ಇಲ್ಲ. ಇನ್ನು 2-3 ವರ್ಷದಿಂದ ಆಯ್ತು. ನಾವು ನಮ್ಮ ಹೆಂಗಸರು ಎಲ್ಲರೂ ಕೂಡ ಮಾಡಬೇಕಾದ್ರು ಏನು ಬಂದೇ ಇಲ್ಲ. ಅದೇ ಹೇಳೋದು, ರಾಜಕೀಯ ಹೇಳ್ತಾರೆ. ಆಯ್ತು, 5 ವರ್ಷ ಅಂತ ಅವ್ರ ಸರ್ಕಾರ ಚೇಂಜ್, ನಮ್ಮ ಸರ್ಕಾರ ಹೇಳಿಲ್ಲ, ಅವ್ರ ಸರ್ಕಾರ ಹೇಳಿದ್ದು. ಇದೇ ತರ ಆಗಿ ಹೋಗ್ತದೆ. ಆದ್ರೆ ನಾವು ಸುತ್ತ ಜೀವನ ಆಗ್ಬಿಟ್ಟಿದೆ ನಮ್ದು. ಅವ್ರು 5 ವರ್ಷ ಗೊತ್ತಲ್ಲಿ ಬರ್ತೇವೆ, ಮತ್ತೆ ಚೇಂಜ್ ಆಗಿ ಹೋಗ್ಬಿಡ್ತಾರೆ. ಇಲ್ಲ, ನಾವು ಹೇಳಿದ್ದಲ್ಲ, ಅವ್ರು ಹೇಳಿದ್ದು. ಅಣ್ಣ, ಕಾಸ್ಟ್ಲಿ ಮೀನು ಯಾವ್ದು ಹಿಡಿದಿದ್ದೀರಿ ತಾವ? ಕಾಸ್ಟ್ಲಿ ಮೀನಂದ್ರೆ ಈ ಗೋಲಿ ಮೀನು ಅಂತಾರೆ, ಅದು ಗೋಲ್ಡನ್ ಮೀನ್ ಅಂತಾರೆ. ಅದಕ್ಕೆ ಅದ್ರಲ್ಲಿ ಸಿಗುದು ಕಡಿಮೆ, ಭಾಳ ಕಡಿಮೆ, ಭಾಳ ಅಪರೂಪ ಮೀನು ಅದಲ್ಲವ. ಅದ್ರಲ್ಲಿ ಸಿಗುದು ಭಾಳ ತುಂಬಾ ಅಂದ್ರೆ ತುಂಬಾ ಕಬ್ಬ. ಅದು ಸಿಗ್ದವ್ರು ಅಂದ್ರೆ ಅದೃಷ್ಟ ಅಂತ ಇರ್ತಾರೆ. ಅದು ಸಿಕ್ಕಿದ್ರೆ ಒಂದು 10 ಪೀಸ್ ಸಿಕ್ತು ಅಂದ್ರೆ ಒಂದು 3-4 ಲಕ್ಷ ಸಿಗ್ತದೆ. ಹೌದಣ್ಣ, ದೊಡ್ಡ ಇರ್ತದೆ. ಅದೊಂದು 10 ಕೆಜಿಯಿಂದ ಒಂದು 10 ಕೆಜಿ 12 ಕೆಜಿಗೆಲ್ಲ ಬರ್ತದೆ. ಅಂತದ್ರಲ್ಲಿ ಸಿಕ್ಕಿದ್ರೆ ಒಂದು 10 ಪೀಸ್ ಸಿಕ್ಕಿದ್ರೆ ಒಂದು 3 ಲಕ್ಷ-4 ಲಕ್ಷ ಆಗ್ತದೆ. ಅದ್ರಲ್ಲಿ ಒಂದು 10 ಪೀಸ್ ಸಿಕ್ತು ಅಂದ್ರೆ ತುಂಬಾ ಅದೃಷ್ಟ ಅನ್ನೋದು ಅರ್ಥ. ಅದು ಸಿಗುದೇ ಕಡಿಮೆ. ಅದ್ರಲ್ಲಿ ಬಹಳ ಅಪರೂಪದ ಮೀನು ಅಂತಾರೆ ಅದಕ್ಕೆಲ್ಲ. ಅಪರೂಪ ಮೀನು
ಈಗ ನಾವು ಅದೇ ಹೇಳಲ್ಲ, ಈ ಕಾಫಿ ತೋಟದಲ್ಲಿ ಮತ್ತೇನು ಬೆಳೆದ್ರೆ ಕಾಸ್ಟ್ಲಿ ಬೆಳೆದ್ರೆ ಚಿನ್ನ ಬೆಳಿತಾರ ಆ ತರ. ಅಣ್ಣ ಇವಾಗ ಗೋಲಿ ಮೀನನ್ನ ನಾವು ಏನಪ್ಪಾ ಪೌಂಡಲ್ಲಿ ಸಾಕಕ್ ಆಗಂಗಿಲ್ಲ? ಇಲ್ಲ 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 ಇಲ್ಲ, ಅದೆಲ್ಲ ಸಾಕ್ಲಿಕ್ಕೆ ಆಗುದಿಲ್ಲ. ಸಾಕಂಗಿಲ್ಲ. ಸಮುದ್ರ ಮೀನು ಸಮುದ್ರಲ್ಲೇ ಸಾಕ್ಬೇಕು. ಓಕೆ ಓಕೆ. ಸಮುದ್ರ ಮೀನೇ ಬೇರೆ, ಈ ಪೌಂಡ್ ಮೀನುಗಳೇ ಬೇರೆ. ಓಕೆ. ಪೌಂಡ್ ಮೀನು ಟೇಸ್ಟೇ ಬೇರೆ, ಸಮುದ್ರ ಮೀನು ಟೇಸ್ಟ್ ಬೇರೆ. ಯಾವ ಚೆನ್ನಾಗಿರುತ್ತೆ? ಸಮುದ್ರ ಮೀನು ಟೇಸ್ಟ್, ಯಾಕಂದ್ರೆ ಅದು ನ್ಯಾಚುರಲ್ ಆಗಿರುತ್ತೆ, ಅದಕ್ಕೆ ಯಾರು ಗೊಬ್ಬರ ಹಾಕಿ ಬೆಳೆಸೋದಿಲ್ಲ. ಪೌಂಡ್ ಮೀನು ಗೊಬ್ಬರ ಹಾಕಿ ಬೆಳೆಸ್ಬೇಕಲ್ವಾ? ಓಕೆ ಓಕೆ. ಅದಕ್ಕೆ ಆಹಾರ ಹಾಕಿ ಬೆಳೆಸಬೇಕು. ಅದಕ್ಕೆ ಸಮುದ್ರ ಮೀನು ಸಮುದ್ರಕ್ಕೆ ಅರ್ಧ ಸಮುದ್ರಕ್ಕೆ ಯಾರು ಆಹಾರ ಹಾಕ್ತಾರೆ? ಓಕೆ. ಆಹಾರ ಹಾಕ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಅದು ನ್ಯಾಚುರಲ್. ಈ ಪೌಂಡಿಗೆ ಏನಾಗ್ತದೆ ಈಗ ಕೆಲವರಲ್ಲಿ ಮೊದಲೆಲ್ಲ ನಾವು ಗೊಬ್ಬರ ಯಾವುದು ಭೂಮಿ ಬೆಳೆಸಬೇಕಂದ್ರೆ ಸೆಗಣಿ ಗೊಬ್ಬರ ಅಂತ ಹಾಕ್ತೀವಿ. ಇವಾಗ ಸೆಗಣಿ ಗೊಬ್ಬರ ಯಾರು ಯೂಸೇ ಮಾಡೋದಿಲ್ಲ, ಈಗೆಲ್ಲ ಕೆಮಿಕಲ್ ಗೊಬ್ಬರ ಬಂದಿದೆ. ಹಾಗಾಗಿ ನಾವು ತಿನ್ನೋದೆಲ್ಲ ಕೆಮಿಕಲ್ ಆಗ್ಬಿಟ್ಟಿದೆ ಈಗ. ಅದು ಸಮುದ್ರ ಮೀನು ಒಂದೇ ನ್ಯಾಚುರಲ್. ಇಲ್ಲಿ ನೋಡ್ತಿದ್ರೆ ಇದು ಕಂಫರ್ಟ್ಮೆಂಟ್ಸ್ ಇವ, ಇಲ್ಲಿ ಮೀನುಗಳನ್ನ ಇಡ್ತಾರೆ ಇವೆಲ್ಲ ಟ್ರೇದಲ್ಲಿ ಹಾಕ್ಬಿಟ್ಟ. ಇದೇ ನೋಡ್ತಿದ್ರಿ ಈ ತರ ಟೋಟಲ್ ಇದೆ ಮೀನನ್ನ ಫುಲ್ ಇಲ್ಲಿ ಕೆಳಗಡೆ ಸ್ಟೋರ್ ಮಾಡ್ತಾರ. ಇದ್ರ ಟೋಟಲ್ ಕೆಪಾಸಿಟಿ ಬಂದ್ಬಿಟ್ಟು ಟೋಟಲ್ 30 ಟನ್ ಇದೆ ಅಂತ. ಸರ್ ನಿಮಗೆ ಇಷ್ಟೊಂದು ಕೆಲಸಗಳನ್ನೆಲ್ಲ ಮಾಡ್ತೀರಿ ಸರ್, ಫೈನಲಿ ಸ್ಯಾಲ್ರಿ ಸಂಪಾದನೆ ಅಂತ ಬಂದಾಗ ಯಾವ ತರ ಇರುತ್ತೆ ಅಂತ ಹೇಳ್ಬೋದಾ? ನಮ್ಗೆ ಸರ್ ಇದು ಸಲೇರಿ ಅಂತ ಹೇಳೋಕೆ ಆಗುದಿಲ್ಲ. ಓಕೆ. ಇದು ಸಲೇರಿ ಲೆಕ್ಕನೇ ಬರುದಿಲ್ಲ. ಯಾಕಂದ್ರೆ ಒಬ್ರು ಒಂದು ಕೂಲಿ ಕೆಲಸ ಮಾಡುವಾಗ ಅವ್ನು ಒಂದು ದಿನಕ್ಕೆ ಕೆಲಸ ಮಾಡ್ಬೇಕಾದ್ರೆ ಒಂದು 500-600 ಕೇಳಿರ್ತಾನೆ ಅವ್ನು ಮೊದ್ಲೇ. ಇದು ನಮ್ಗೆ ಹಾಗಲ್ಲ. ನಮ್ಗೆ ಇದು ಒಂಥರ ಪರ್ಸೆಂಟೇಜ್ ಲೆಕ್ಕ. ಅಲ್ಲಿ ಮೀನು ಸಿಕ್ಕಿದರೆ ಮಾತ್ರ ನಮ್ಮ ಒಂಥರ ಸಲೇರಿ ಇದ್ದಂಗೆ. ಇಲ್ಲಾಂದ್ರೆ ಮೀನು ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಏನು ಇಲ್ಲ. ಸಲೇರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಲೋಸ್ ಅಂತಾನೆ ಹೇಳ್ಬಹುದು. ಕೆಲಸ ಮಾಡೋದು ಮಾಡ್ಲೇಬೇಕು ನಾವು. ಬಲಿ ಎಳಿಲೇಬೇಕು, ಬಿಡ್ಲೇಬೇಕು, ಕಷ್ಟಪಡ್ಲೇಬೇಕು. ಅಂದ್ರೆ ಮೀನು ಸಿಕ್ಕಿದ್ರೆ ಅಷ್ಟೇನೆ ಲಾಭ ನಮ್ಗೆ, ಅದೊಂದು ಸಲೇರಿ ಆಗ್ತದೆ. ಮೀನು ಸಿಗ್ಲಿಲ್ಲ ಅಂದ್ರೆ ಖಾಲಿ ಎಲ್ಲ ಬಂತಂದ್ರೆ ನಮ್ಗೆ ಏನಿಲ್ಲ, ಅದು ಕೆಲಸ ನಿಷ್ಫಲ. ಅಂದಾಜು ಹೇಳೋದಾದ್ರೆ? ಅಂದಾಜು ಅಂದ್ರೆ ಅದೇ ಹೇಳಿದಲ್ಲ ನಿಮ್ಗೆ, 1 ಲಕ್ಷ ಆಗಿದ್ರೆ ನಮ್ಗೊಂದು 20-22 ಸಾವಿರ ಕೊಡ್ತಾರೆ. ಅದು 22 ಸಾವಿರದಲ್ಲಿ ಎಷ್ಟು ಮಂದಿ? 8-9 ಮಂದಿ ಹಚ್ಕೊಳ್ಬೇಕು. ಅದೆಷ್ಟು? 10 ದಿನಕ್ಕೆ 22 ಸಾವಿರದಲ್ಲಿ 10 ಮಂದಿ ಅಂದ್ರೆ ಎಷ್ಟು ಅಂತ ಹೇಳಿ ನೋಡಿ. 10 ದಿನಕ್ಕೆ ಒಬ್ಬರು ಕೂಲಿ ಮಾಡಿದವನು, ಒಂದು ಮರಣ ಬುಡ ಮಾಡಿದವನಿಗೂ ತೆಂಗಿನ ಬುಡ ಮಾಡಿದವನಿಗೆ ದಿನಕ್ಕೆ 500 ರೂಪಾಯಿ ಕೊಡ್ಬೇಕು ನಾವು. ಒಂದು ಊರಲ್ಲಿ ಒಂದು ತೆಂಗಿನ ಮರ ಹತ್ತಬೇಕು, ಒಂದು ಮರ ಹತ್ತಬೇಕು 70 ರೂಪಾಯಿ ಕೊಡ್ಬೇಕು. ಅವ್ರ ಲೆಕ್ಕಕ್ಕೆ ಹೋದ್ರೆ ಅವ್ರ ದಿನ ಒಂದು 10 ಮರ ಹತ್ತಿರ 700 ರೂಪಾಯಿ ಆಗ್ತದೆ. ಆ ಲೆಕ್ಕಕ್ಕೆ ಹೋದ್ರೆ ನಮ್ಗೆ ಸಲಹೆ ಎಂತದೇ ಇರೋದಿಲ್ಲ. ಅಣ್ಣ ಬೋಟ್ನ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ರಿ ಸರ್. ಡ್ರೈವರ್ ಕ್ಯಾಬಿನ್ ಬಗ್ಗೆ ತಿಳಿಸ್ಕೊಡ್ಬೋದು? ಇದು ಡ್ರೈವರ್ ಕ್ಯಾಬಿನ್ ಅಂತ ಹೇಳಿ. ಹೋಗೋಣ? ಹೌದು ಬನ್ನಿ. ಓಕೆ ಅಣ್ಣ, ಏನಣ್ಣ ಇದು? ಇದು ಸ್ಟೇರಿಂಗ್ ಅಂತ ಹೇಳಿ. ಇದು ಬೋಟ್ ಅನ್ನು ಕಂಟ್ರೋಲ್ ಮಾಡುದು. ಈ ಗಾಡಿ ಎಲ್ಲ ಸ್ಟೇರಿಂಗ್ ಇರ್ತಲ್ಲ, ಇದು ಒಂದು ಸ್ಟೇರಿಂಗ್. ಬೋಟ್ ಯಾವ ಕಡೆ ತಿರುಗಬೇಕು ಇದು ಸ್ಟೇರಿಂಗ್ ಇರ್ತದೆ. ಇದು GPS ಅಂತ ಹೇಳಿ. ಇದ್ರ ಆಧಾರ ಮೇಲೆ ಹೋಗುತ್ತೆ ನಾವು ಎಲ್ಲಿ ಹೋಗ್ತೀವಿ, ರೂಟು, ಪೊಸಿಷನ್, ಲಾಂಗ್ ಎಲ್ಲ ಇದ್ರ ಮೇಲೆ ಗೊತ್ತಾಗ್ತದೆ. ಇದು ಫಿಶ್ಮೆಂಟರ್ ಅಂತ ಹೇಳಿ. ಫಿಶ್ಮೆಂಟರ್ ಅಂದ್ರೆ ನೀರು ಎಷ್ಟು ಆಳ ಇದೆ, ಎಷ್ಟು ಮೀಟರ್ ಡೆಪ್ತ್ನಾಗ ಬಂದಿದ್ದೀವಿ ನಾವು ಅಂತ ಇದನ್ನು ತೋರಿಸ್ತೀವಿ. ಇದು ವೈರ್ಲೆಸ್ VHF ಅಂತೀವಿ ನಾವು. ಈ ಒಂದು ಬೋಟಿಂದ ಮತ್ತೊಂದು ಬೋಟಿಗೆ ಮಾತಾಡೋದಿದ್ರೆ ಇದನ್ನು ಯೂಸ್ ಮಾಡ್ತೀವಿ. ಇದೆಲ್ಲ ಇದೆ. ಇದೊಂದು ಕೆಲವೊಂದು ಸಲ 30 ಕಿಲೋಮೀಟರ್ 30 ನಾಟಿಕಲ್ ಮೇಲೆ ಎಳೀತದೆ, ಕೆಲವೊಂದೆಲ್ಲ 10ರಿಂದ 10 ಎಳೀತದೆ. ಅವ್ರಿಗೆ ಸ್ವಲ್ಪ ಲಾಂಗ್ ಹೆಚ್ಚು ಕಡಿಮೆ ಇದ್ದಾಗ ಇದನ್ನು ತಗೊಳ್ತೀವಿ. ವಾತಾವರಣ ಕ್ಲಿಯರ್ ಆಗಿ ಬರ್ತದೆ. ಸರ್ ಇಲ್ಲೆಲ್ಲ ನಾವು ಮಲಿಕೊಳ್ಳೋದು. ಹೌದಣ್ಣ? ಹೌದು. ಇಲ್ಲೊಂದು 4 ಮಂದಿ ಮಲ್ಗ್ತೀವಿ, ಇಲ್ಲಿ ಕೆಳಗಡೆ ಒಂದು 3 ಮಂದಿ ಮಲ್ಗ್ತೀವಿ. ಇದೇ ನಾವು ಮಳೆ ಬಂದಾಗ ಮಾತ್ರ, ಮಳೆಗಾಲದಲ್ಲಿ ಮಾತ್ರ ಇಲ್ಲೆಲ್ಲ ಮುಗಿತೀವಿ. ಬೇಸಿಗೆ ಟೈಮಲ್ಲಿ ಸೆಕೆ ಎಲ್ಲ ಆಗ್ತದೆ, ಅವಾಗೆಲ್ಲ ಹೊರಗಡೆ ಎಲ್ಲ ಮಲಿಕೊಳ್ಳೋದು, ಏನಾರು ಹಾಸ್ಕೊಂಡು ಬಟ್ಟೆ ಗಿಟ್ಟೆ ಹಾಕೊಂಡು ಎಲ್ಲ ಮಲಿಕೊಳ್ಳೋದು ಅಷ್ಟೇ. ಫ್ರೆಂಡ್ಸ್, ಎಲ್ಲೇ ನೋಡ್ತಿದ್ದೀರಿ ನೀವು, ಮೇಲ್ಗಡೆ 4 ಜನ, ಕೆಳಗಡೆ 4 ಜನ ಮಕ್ಕೊಂತಾರ. ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ನಮ್ ಜೊತೆ ಇವಾಗ ರತ್ನಾಕರ ಹರಿಕಾಂತ್ ಅವ್ರಿದಾರ. ಪ್ರತಿಯೊಂದ್ರ ಬಗ್ಗೆನೂ ಇಂಚಿಂಚು ಮಾಹಿತಿ, ಸಂಪೂರ್ಣವಾಗಿ ಪರಿಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೀವನದ ಶೈಲಿ ಆಯ್ತು, ಅವ್ರು ಮಾಡೋ ಕೆಲಸಗಳಾಯ್ತು, ಅವು ಯಾವ ತರ ಮೀನುಗಳನ್ನ ಹಿಡಿತಾರ, ಯಾವ ತರ ಮೀನುಗಳನ್ನ ಸ್ಟೋರ್ ಮಾಡ್ತಾರ, ತಗೊಂಬಂದು ಯಾವ ತರ ಹೊರಗಡೆ ಮಾರ್ಕೆಟಿಗೆ ಬಂದು ಕೊಡ್ತಾರ, ಅದೊಂದು ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಆಗಿತ್ತು. ತುಂಬಾ ಧನ್ಯವಾದ ಹೇಳ್ತೀನಿ ಸರ್. ಈ ಅವಕಾಶಕ್ಕಾಗಿ ಮತ್ತು ಈ ಸಮಯಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲೇ ಮುಗಿಸ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಓಕೆ.